ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಯಾವ ಥರ ಇದೆ ನೋಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಲಗ್ನದಲ್ಲೇ ಚಂದ್ರ ಮತ್ತೆ ಗುರು ಇರೋದ್ರಿಂದ 9ನೇ ಮನೆ ಅಧಿಪತಿಯಾದಂತಹ ಗುರು ಅಂದ್ರೆ ಭಾಗ್ಯಾಧಿಪತಿಯಾದಂತಹ ಗುರು ನಿಮ್ಮ ಒಂದು ರಾಶಿಗೆ ಬಂದಿರೋದ್ರಿಂದ ಸೊ ಆಲ್ಮೋಸ್ಟ್ ನಿಮಗೆ ಒಳ್ಳೆ ಫಲಗಳನ್ನೇ ನಾವು ನೋಡ್ತಾ ಹೋಗ್ಬೋದು. ತಂದೆ ಮನೆಯಿಂದ ಯಾವ್ದಾದ್ರು ಪ್ರಾಪರ್ಟೀಸ್ಗಳು ಬರಬೇಕು ಅಂತ ಅಂದ್ರೆ ಅಥವಾ ಲಿಟಿಗೇಷನ್ಸ್ ಏನಾರಾಗಿ ಕೋರ್ಟ್ ಕಚೇರಿಗಳಿಂದ ನೀವು ಹತ್ತಿದ್ರೆ ಕೋರ್ಟಿಂದ ನ್ಯಾಯ ನಿಮ್ಮ ಕಡೆನೆ ಆಗುವಂತ ಸಂಭವ ತುಂಬಾ ಉಂಟು. ಯಾಕೆಂದ್ರೆ ಮೇಷರಾಶಿಯವರಿಗೆ 9ನೇ ಮನೆ ಅಧಿಪತಿಯಾದಂತಹ ಗುರು ನಿಮ್ಮ ರಾಶಿಯಲ್ಲಿ ಇರೋದು, ಜೊತೆಗೆ ಚತುರ್ಥಾಧಿಪತಿಯಾದಂತಹ ಚಂದ್ರ ಕೂಡ ನಿಮ್ಮ ರಾಶಿಯಲ್ಲೇ ಇರೋದ್ರಿಂದ ಕೂಡ ಒಳ್ಳೆ ಫಲಾನುಫಲಗಳನ್ನು ನಾವು ನೋಡ್ತಾ ಹೋಗ್ಬೋದು. ಜೊತೆಗೆ 11ನೇ ಮನೆ ಶನೇಶ್ವರ ಸ್ವಕ್ಷೇತ್ರ ಕುಂಭ ರಾಶಿಯಲ್ಲೇ ಇರೋದ್ರಿಂದ ನಿಮಗೆ ಕಠಿಣವಾದ ಕೆಲಸಗಳೆಲ್ಲ ಒಂಥರ ಈಗ ಹೂವು ಎತ್ತಿದ ರೀತಿಯಲ್ಲಿ ಕೆಲಸಗಳಾದಂಗೆ. ಹಾಗಾಗಿ ಮೇಷರಾಶಿಯವರಿಗೆ ಈ ಒಂದು ಫೆಬ್ರವರಿಯ ಮಾಸ ಭವಿಷ್ಯ ತುಂಬಾ ಚೆನ್ನಾಗಿದೆ. ಜೊತೆಗೆ 9ನೇ ಮನೆಯಲ್ಲಿ ಬುಧ ಶುಕ್ರ ಒಟ್ಟಿಗೆ ಇರೋದ್ರಿಂದ ಕೂಡ ಲಕ್ಷ್ಮೀನಾರಾಯಣ ಯೋಗ ಅಂತ ಏನ್ ಕರಿತೀವಿ ನೋಡಿ, ಹಾಗಾಗಿ ತಂದೆಯ ಒಂದು ಭಾಗ್ಯ ಅಂತ ಏನ್ ಕರಿತೀವಿ, ಆ ಒಂದು ತಂದೆಯ ಮನೆಯಿಂದ ಫಲಾನುಫಲಗಳನ್ನ ನೋಡುವಂತಹ ಒಂದು ಯೋಗ ಮೇಷರಾಶಿಯವರಿಗೆ. ಜೊತೆಗೆ ಬಾಂಧವ್ಯಗಳೇನಾದ್ರು ಹಾಳಾಗಿದ್ರೆ, ಸಂಬಂಧಗಳೇನಾರ ಕೆಟ್ಟಿದ್ರೆ ಆ ವಿಚಾರದಲ್ಲೆಲ್ಲ ತಂದೆ ಮನೆಗೆ ಒಳ್ಳೇದಾಗುವಂಥದ್ದು, ನೀವು ತಂದೆ ಮನೆಗೆ ಹೋಗಿ ಬರೋವಂಥದ್ದು, ಅಥವಾ ಮದುವೆ ಆದಂತಹ ಹೊಸದ್ರಲ್ಲಿ ತಂದೆ ಮನೆಯಲ್ಲಿ ಏನಾದ್ರು ನೀವು ಕಿರಿಕಿರಿಗಳನ್ನ ಮಾಡ್ಕೊಂಡಿದ್ದೆ ಹಾಗಿದ್ರೆ ನಿಮ್ಗೆ ಇವಾಗ ತಂದೆ ಮನೆಗೆ ಹೋಗಿ ಬರುವಂತಹ ಒಂದು ಅವಕಾಶ ಅಥವಾ ತಂದೆ ತಾಯಿನ ಪ್ರೀತಿನ ಪಡೆಯುವಂತಹ ಅವಕಾಶ ನಿಮ್ಗೆ ಭಾಗ್ಯೋದಯ ಆಗುವಂತಹ ಒಂದು ಟೈಮು. ಯಾಕಂದ್ರೆ 9ನೇ ಮನೆಯಲ್ಲಿ ಬುಧ ಶುಕ್ರ ಇದ್ರೆ ನಾವು ಭಾಗ್ಯೋದಯ ಅಂತ ಕರಿತೀವಿ. ಹಂಗಾಗಿ ಲಕ್ಷ್ಮೀನಾರಾಯಣ ಯೋಗನೆ ಅಲ್ಲಿರೋದ್ರಿಂದ ಬುಧ ಶುಕ್ರ ಇಬ್ರು ಒಟ್ಟಿಗೆ ಕುಳಿತಿರೋದ್ರಿಂದ ಈ ಒಂದು ಫಲಾನುಫಲನ ನೀವು ಮೇಷರಾಶಿಯನ್ನು ಅನುಭವಿಸ್ಬೋದು. ಜೊತೆಗೆ 11ನೇ ಮನೆ ಅಧಿಪತಿಯಾದಂತಹ ಒಂದು ಶನೇಶ್ವರನು ಕೂಡ ಮೇಷರಾಶಿಗೆ ಲಾಭಾಧಿಪತಿಯಲ್ಲಿ ಕುಳಿತಿರೋದ್ರಿಂದ ಏಕದಶ ಸ್ಥಾನ ಕೋಟಿ ಪುಣ್ಯ ಫಲಂ ಅಂತ ಕರೀತಾರೆ. ಹಂಗಾಗಿ 11ನೇ ಮನೆ ಅಧಿಪತಿಯಾದಂತಹ ಶನೇಶ್ವರ ಸ್ವಕ್ಷೇತ್ರದಲ್ಲಿರೋದ್ರಿಂದ ಲಾಭಗಳನ್ನ ಅಧಿಕವಾಗಿ ನೋಡುವಂತಹ ಒಂದು ರಾಶಿಯಾಗಿದೆ. ಜೊತೆಗೆ ಮೇಷರಾಶಿಯವರಿಗೆ 11ನೇ ಮನೆ ಶನೇಶ್ವರ ಏನೆಲ್ಲ ಫಲಾನುಫಲಗಳನ್ನು ಕೊಡ್ತಾನೆ ಅಂತ ಅಂದ್ರೆ, ಯಾರೆಲ್ಲ ಕೈಗಾರಿಕಾ ಉದ್ಯಮಗಳಾಗಿದ್ದೀರಿ ಅಥವಾ ಗಡಿ ಕೈಗಾರಿಕೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಇಂಥದಕ್ಕೆಲ್ಲ ತುಂಬಾ ಈಗ ಕಬ್ಬಿಣಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಮೇನ್ಸ್ಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಿ, ಇಂಥ ಸಂಬಂಧಗಳಲ್ಲಿ ಅತಿಯಾದ ಒಂದು ಲಾಭಾಂಶವನ್ನ ನೋಡುವಂತಹ ಒಂದು ರಾಶಿಯಾಗಿದ್ರೆ ಮೇಷರಾಶಿಯವರು. ಜೊತೆಗೆ 11ನೇ ಮನೆಯಲ್ಲಿ ಇರುವಂತಹ ಶನೇಶ್ವರ ಹೊಸ ಹೊಸ ಉದ್ಯೋಗಗಳನ್ನ ಮಾಡುವಂತಹ ಅಥವಾ ಅದರಿಂದ ಒಂದು ಒಳ್ಳೆಯ ಒಂದು ಲಾಭಾಂಶಗಳನ್ನ ನೋಡುವಂತಹ ಒಂದು ರಾಶಿ ಮೇಷರಾಶಿಯವರಿಗೆ. ಆದ್ರೆ ಮೇಷರಾಶಿಯವರಿಗೆ 11ನೇ ಮನೆಯಾಗಿ ರಾಹು ಕುಳಿತಿರೋದ್ರಿಂದ ಸ್ವಲ್ಪ ವ್ಯಯಸ್ಥಾನದಲ್ಲಿ ರಾಹು ಏನಂತೀವಿ ನಾವು ಶಯನ ಸ್ಥಾನ ಅಂತೀವಲ್ಲ, ಸ್ವಲ್ಪ ನಿದ್ದೆ ಬರದೇ ಇರುವಂಥದ್ದು, ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ವ್ಯತ್ಯಾಸಗಳಾಗುವಂಥದ್ದು, ತಲೆಭಾರ, ತಲೆನೋವು, ಮೈಗ್ರೇನ್ ಜಾಸ್ತಿ ಆಗುವಂಥದ್ದು, ಅಥವಾ ನಿಮ್ಮ ಬ್ಯಾಡ್ ಹ್ಯಾಬಿಟ್ಸ್ಗಳು ಏನಾರ ಇದ್ರೆ ಮತ್ತಷ್ಟು ದುಶ್ಚಟಗಳಿಗೆ ಒಳಗಾಗುವಂಥದ್ದು, ಧೂಮಪಾನಗಳನ್ನು ಜಾಸ್ತಿ ಮಾಡುವಂಥದ್ದು, ಇಂಥದ್ದೆಲ್ಲ ಆಗ್ತಾ ಹೋಗುತ್ತೆ. ಯಾಕಂದರೆ 12ನೇ ಮನೆಯಾದ ಅಧಿಪತಿಯಾದಂತಹ ರಾಹು ನಿಮ್ಮ ಶಯನ ಸುಖವನ್ನು ಕಿತ್ಕೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಬೇಕು. ಇದೊಂದು ವಿಚಾರದಲ್ಲಿ, ಆರೋಗ್ಯ ಅನ್ನೋ ಒಂದು ವಿಚಾರದಲ್ಲಿ ನೀವು ಸ್ವಲ್ಪ ಹುಷಾರಾಗಿದ್ದರೆ ಆಲ್ಮೋಸ್ಟ್ BP ಜಾಸ್ತಿ ಆಗುವಂತಹ ಒಂದು ಅವಕಾಶ ಜಾಸ್ತಿ ಇರುತ್ತೆ. ಯಾಕೆಂದರೆ 12ನೇ ಮನೆಯಾದಂತಹ ರಾಹು ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳುಂಟಾಗಿ ಬ್ಲಡ್ ಪ್ರೆಷರ್ನ ಜಾಸ್ತಿ ಮಾಡುವಂತಹ ಒಂದು ಅವಕಾಶವನ್ನು ಮೇಷರಾಶಿಯವರಿಗೆ ಮಾಡಿಕೊಟ್ಬಿಡ್ತಾನೆ. ಹಂಗಾಗಿ 12ನೇ ಮನೆ ನಿದ್ದೆ ಇಲ್ಲದೆ ಒದ್ದಾಡುವಂಥದ್ದು, ನಿದ್ರಾಹೀನತೆ ಅನುಭವಿಸೋದು, ಕಣ್ಣಿನ ನಿದ್ದೆ ಇಲ್ಲದೆ ಒದ್ದಾಡೋದು, ಬೆಳಗ್ಗೆ ಬೇರೆ ಕೆಲಸಗಳು ಆಗದೆ ಇರೋದು, ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ ಮೇಷರಾಶಿಯವರು. ಹಂಗಾಗಿ ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆರೋಗ್ಯದ ಬಗ್ಗೆ ಬಹಳಷ್ಟು ಕೇರ್ಫುಲ್ ಆಗಿರಬೇಕು. ಈಗ ಆಲ್ರೆಡಿ ರವಿ ಹತ್ರಲ್ಲಿದ್ದಾನೆ. 6ನೇ ಮನೆ ಅಧಿಪತಿ ಆದಂತ ನೀವು ಪಂಚಮಾಧಿಪತಿ ಅಂತ ರವಿ ಹತ್ರಲ್ಲಿದ್ರೆ ಏನಾಗುತ್ತೆ, ನಿಮಗೆ ಸುಖಸ್ಥಾನಾಧಿಪತಿಯಾಗಿ ಕುಳಿತುಕೊಂಡು 4ನೇ ಮನೆ ಆದಂತಹ ಒಂದು ಚಂದ್ರನು ಕೂಡ ನಿಮ್ಮ ರಾಶಿಯಲ್ಲೇ ಕುಳಿತಿರೋದ್ರಿಂದ ಏನಾಗುತ್ತೆ, ಈ ಗೌರ್ಮೆಂಟಿಗೆ ಸಂಬಂಧಪಟ್ಟಂತೆ ಯಾರು ಕೆಲಸಗಳನ್ನ ಹುಡುಕ್ತಾ ಇದ್ರೆ ಅಥವಾ ಅವಕಾಶಗಳಿಗೆ ಏನಾರ ಎಕ್ಸಾಮ್ಗಳನ್ನ ನೀವು ಬರಿತಾ ಇದ್ರೆ ಅಲ್ಲೂ ಕೂಡ ಒಳ್ಳೆ ರಿಸಲ್ಟನ್ನು ನೋಡುವಂತಹ ಒಂದು ಯೋಗ ಮೇಷರಾಶಿಯವರಿಗೆ. ಜೊತೆಗೆ ಮೇಷರಾಶಿಯವರು ಯಾರೆಲ್ಲ ನೆಕ್ಸ್ಟ್ ದ್ವಿತೀಯ PUC ಎಕ್ಸಾಮ್ಗಳು ಬರ್ತಾ ಇದೆ, ಸೊ ಆ PUC ಎಕ್ಸಾಮಲ್ಲಿ ಒಳ್ಳೆ ರಿಸಲ್ಟನ್ನು ನೋಡ್ತಾರೆ ಮೇಷರಾಶಿಯವರು ವಿದ್ಯಾರ್ಥಿಗಳು. ಹಾಗಾಗಿ ಮೇಷರಾಶಿಯವರಿಗೆ ಒಳ್ಳೆ ಶುಭಾನುಫಲಗಳೇ ಈ ಫೆಬ್ರವರಿ ತಿಂಗಳಲ್ಲಿ ತುಂಬ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಗಳು ತೊಗೊಂಡಿರೋರು ಕೂಡ ಒಳ್ಳೆ ರಿಸಲ್ಟ್ಗಳನ್ನು ನೋಡ್ತಾ ಹೋಗ್ಬೋದು. ಪ್ಲಸ್ 75% ನಿಮಗೆ ಶುಭ ಫಲಗಳೇ ಇರೋದ್ರಿಂದ ಒಂದು 25% ಆರೋಗ್ಯದ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕಾಗಿರೋದ್ರಿಂದ ರಾಹು 12ನೇ ಮನೆ ವ್ಯಾಧಿಪತಿ ರಾಹು ತುಂಬ ತೊಂದರೆಗಳನ್ನು ತಂದುಕೊಡೋದ್ರಿಂದ ರಾಹು ಶಾಂತಿ ಮಾಡಿಸ್ಕೊಳ್ಳಿ. ಎಲ್ಲರೂ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಒಂದು ರಾಹು ಅಷ್ಟೋತ್ತರವನ್ನು ಮಾಡಿಸೋವಂಥದ್ದು ಅಥವಾ ರಾಹುವಿಗೆ ಸಂಬಂಧಪಟ್ಟಂತೆ ಒಂದು ದುರ್ಗಾದೇವಿ ನಮಸ್ಕಾರವನ್ನು ಮಾಡಿಸೋವಂಥದ್ದು,
ಲಲಿತ ಸಹಸ್ರನಾಮನ ಓದಿಸುವಂಥದ್ದು, ಇಂಥದನ್ನೆಲ್ಲ ಏನಾದ್ರು ಒಂದು ದುರ್ಗೆಗೆ ಅಂದರೆ ಕಾಳಿಗೆ ಸಂಬಂಧಪಟ್ಟಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟನ್ನ ರಾಹು ಶಾಂತಿ ಮಾಡಿಸ್ಕೊಳ್ಳಿ. ಜೊತೆಗೆ ಕೇತು ಕೂಡ ನೋಡೋದ್ರಿಂದ ಕೂಡ ನಿಮಗೆ ಆ ರಾಹು ಮತ್ತು ಕೇತುವಿನ ಒಂದು ಪ್ರಭಾವದಿಂದ ಒಳ್ಳೆಯದಾದರೆ ಆಲ್ಮೋಸ್ಟ್ ನಿಮಗೆಲ್ಲ 75% ಒಳ್ಳೆ ರಿಸಲ್ಟನ್ನೇ ಮೇಷರಾಶಿಯವರು ನೋಡ್ಬೋದು. ಹಾಗಾಗಿ ರಾಹು ಮತ್ತು ಕೇತುವಿನ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.